ಥಿಯೇಟ್ರಲ್ಲಿ ರಿಲೀಸ್ ಆಗಿ ಒಳ್ಳೆ ಸದ್ದನ್ನು ಮಾಡಿ ಈಗ OTTಗೆ ಬಂದಿದೆ. ಬೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಜೈಪೂರ್ಣ ದಾಸ್ ಅವರು ಬರೆದು ಅಶ್ವಿನ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಮಹಾ ಅವತಾರ್ ನರಸಿಂಹ. ಈ ಸಿನಿಮಾ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಆನಿಮೇಟೆಡ್ ಸಿನಿಮಾ ಎಂಬ ಯಶಸ್ಸನ್ನು ಪಡ್ಕೊಂಡಿದೆ. ಸೊ ಇವತ್ತು ನಾನು ನೋಡಿದ ಸಿನಿಮಾ ಮಹಾ ಅವತಾರ್ ನರಸಿಂಹ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ ಅದು ಎಲ್ರಿಗೂ ಗೊತ್ತಿರೋದು. ನನಗಿದ್ದಿದ್ದು ಕುತೂಹಲ ಅಂದರೆ ನಮಗೆ ಗೊತ್ತಿರೋ ಸ್ಟೋರಿನೇ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು. ಆದರೆ ಸಿನಿಮಾನ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಾವು ನಮ್ಮ ಇಮ್ಯಾಜಿನೇಷನಲ್ಲಿ ಈ ಘಟನೆ ಈ ರೀತಿ ನಡೆಯುತ್ತೆ ಅಂದ್ಕೊಂಡಿರ್ತೀವಿ, ಬಟ್ ಅದು ನಾವು ಅಂದ್ಕೊಂಡಿದ್ದ ರೀತಿ ಇರಲ್ಲ. ಹೊಸ ರೀತಿ ಫೀಲ್ ಕೊಡುತ್ತೆ, ಇಂಪ್ರೆಸ್ ಆಗ್ತೀವಿ. ಇನ್ನು ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಮ್ಯೂಸಿಕ್ಕು. ಈ ಸಿನಿಮಾಗೆ ಸ್ಯಾಮ್ CS ಅವರು ಮ್ಯೂಸಿಕ್ ಹಿಡಿದ್ದು. ಎಲ್ಲ ಸಾಂಗ್ಸ್ಗಳು ಕೇಳೋಕ್ಕೆ ಸಖತ್ತಾಗಿವೆ, ಇಷ್ಟ ಆಗ್ತವೆ. ಲಾರ್ಜ್ ಸ್ಕೇಲಲ್ಲಿ ಕಥೆನ ಹೇಳಿರೋ ರೀತಿ ಇಷ್ಟ ಆಗುತ್ತೆ. ಹಿರಣ್ಯಕಶಿಪನ ತೋರಿಸಿರೋ ರೀತಿ, ಪ್ರಹ್ಲಾದನ ಭಕ್ತಿ, ಡೈಲಾಗ್, ವರಾಹನ ಅವತಾರ, ವಿಷ್ಣು ಆ ಗರುಡನ್ ತೋರಿಸಿರೋ ರೀತಿ, ಇವನ್ನೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು, ಫೀಲ್ ಕೊಡುತ್ತೆ. ಇನ್ನು ಆ ಕೊನೆ ಕ್ಲೈಮ್ಯಾಕ್ಸಲ್ಲಿ ನರಸಿಂಹನ ಅವತಾರದ ಸೀಕ್ವೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಸಖತ್ತಾಗಿ ಮೂಡಿ ಬಂದಿದೆ ಆ ಪೋರ್ಷನ್. ಆ್ಯಕ್ಷನ್ ಜೊತೆ ಮಾಡರ್ನ್ ಆಗಿ ಆ ಪಾತ್ರನ ಹೀರೋ ರೀತಿ ಪ್ರೆಸೆಂಟ್ ಮಾಡಿರೋದು ಮಸ್ತಾಗಿದೆ. ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗುಡ್ ವಾಚ್ ಮೂವಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೆಟ್ಫ್ಲಿಕ್ಸಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀವಿ. ಇನ್ನು ಸಿನಿಮಾದ ಕೊನೆಯಲ್ಲಿ ಮಹಾ ಅವತಾರ್ ಪರಶುರಾಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಅನೌನ್ಸ್ ಮಾಡಿದೆ. ಸೊ ಇದೇ ರೀತಿ ವಿಷ್ಣುವಿನ ಅಷ್ಟು ಅವತಾರಗಳನ್ನು 12 ವರ್ಷದಲ್ಲಿ ತೋರಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಅವತಾರ ನರಸಿಂಹಂದು, ಕೊನೆಯ ಅವತಾರ ಕಲ್ಕಿದು. ಪ್ರತಿ 2 ವರ್ಷಕ್ಕೊಮ್ಮೆ ಒಂದೊಂದು ಅವತಾರನ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಓವರಾಲ್ ಆಗಿ ಅಷ್ಟು ಅವತಾರಗಳ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ಮಹಾ ಅವತಾರ್ ನರಸಿಂಹ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.